ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ವಾರ ವಾರ ಈಗ ನಮ್ಮ ಜನ ಯಾರಿದ್ದಾರೋ ಅವರು ನನಗೆ ಒತ್ತಾಯ, ನಾವೆಲ್ಲೂ ಹೋಗೋಕ್ಕಾಗಲ್ಲ, ನೀವು ಬರಬೇಕು ಅಂತಕ್ಕಂಥ ಒತ್ತಾಯ. ಅದಕ್ಕೋಸ್ಕರ ವಾರಕ್ಕೊಂದ್ಸರಿ ಬರಬೇಕು ಅಂತ ತೀರ್ಮಾನ ಮಾಡಿ ನಿಮ್ಗಾಲೆ ಹೇಳಿದ್ದೆ. ನಾನು ಅಂತ ಗೊತ್ತಾಯಿತು. ನಾನೇ 2-3 ವಾರದಿಂದ ಬರಲಿಲ್ಲ. 2 ವಾರ ನಾನು ವಿದೇಶ ಪ್ರವಾಸದಲ್ಲಿದ್ದೆ. ಅದಾದಮೇಲೆ ಮೊನ್ನೆ ವಾರ ಭಾಳ ಹತ್ರ ಇತ್ತು, 1ನೇ ತಾರೀಕು. ಅದಕ್ಕೋಸ್ಕರ ನಾನು ಬರಲಿಲ್ಲ. ಈಗ ಇನ್ಮೇಲೆ ರೆಗ್ಯುಲರಾಗಿ ಬರ್ತೀವಿ, ಇನ್ಮೇಲೆಲ್ಲ ಮುಗಿತಲ್ಲ ಬರ್ತೀವಿ. ಇಲ್ಲಿ ಭಾಳ ಜನ ಮಿತ್ರರಿದ್ದಾರೆ. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ, ಅದು ದಳದಲ್ಲೂ ಇದ್ದಾರೆ. ಈಗ ಆ್ಯಕ್ಚುಲಿ ಸೋಮಶೇಖರ್ ಇವರಿದ್ರಲ್ಲ ನಮ್ಮ ನಾರಾ ಭರತ್ ರೆಡ್ಡಿ, ನನಗೆ ನಾರಾ ಭರತ್ ರೆಡ್ಡಿ ಪರಿಚಯ ಇಲ್ಲ. ಅವರಪ್ಪ ನಾವೆಲ್ಲ ಜೊತೆಲಿ MLA ಆಗಿದ್ದು. ನಾನು ತುಂಬ ಕ್ಲೋಸ್ ನಮ್ಮ ರೆಡ್ಡಿಯವರು. ಈ ವಿಚಾರದಲ್ಲಿ ಸಣ್ಣದನ್ನು ದೊಡ್ಡದು ಮಾಡಿದವರು, ಸಣ್ಣದನ್ನು ದೊಡ್ಡದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವ್ರಿಗೆ ಬಿಟ್ಟು ಈ ದೇಶದಲ್ಲಿ ಯಾರಿಗೂ ಬರ್ತಿಲ್ಲ, ಎಕ್ಸ್ಪರ್ಟ್. ಆಮೇಲೆ ಸಣ್ಣದನ್ನು ಅದಕ್ಕೆ ಕತೆ ಕಟ್ಟಿ ಉದ್ರೇಕಗೊಳ್ಳೋ ರೀತಿ ಜನನ ಎತ್ಕಟ್ಟತಕ್ಕಂಥ ಕೆಲಸ ಮಾಡಿದ್ರೆ ನಿಪುಣರು ಅದು ಮಾಡ್ತಾವೆ. ಇಲ್ಲಿ ನಾನು BJP ಅವ್ರ ಪಕ್ಷದ್ದು ನಾನು ಹೆಚ್ಚು ಆ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ BJP JDS ಕಾಂಗ್ರೆಸ್ಸು ತುಂಬ ಸ್ಟ್ರಾಂಗ್ ಆಗಿತ್ತು. ಕುಮಾರಸ್ವಾಮಿಯವರು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಅವ್ರಿಗೆ ಮಂತ್ರಿಗಿರಿ ಸಿಕ್ಕಿದೆ, ಅವ್ರು ಮಂತ್ರಿ ಆಗಿರೋದು ಬಿಟ್ಟರೆ ಈಗಾಗಲೇ ಎಷ್ಟು ದಿವಸ ಆಯಿತು ಮಂತ್ರಿ ಆಗೋರಾಗಿ. ನಾವು ಏನು ನೋಡ್ತಾ ಇದ್ದೀವಿ ನಾಗಮಂಗಲ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ನಾನು ತಿಳ್ಕೊಂಡಿದ್ದೆ ಕುಮಾರಸ್ವಾಮಿಯವರು ಮಂತ್ರಿ ಆದಮೇಲೆ, ಕೇಂದ್ರ ಮಂತ್ರಿ ಆದಮೇಲೆ ಎಂಥ ಒಂದು ಅವಕಾಶ ಸಿಕ್ಬಿಡ್ತು ನಮ್ಮ ಕುಮಾರಣ್ಣವರಿಗೆ. ಏನೋ ತಂತಾಗಿ ನಾಗಮಂಗಲದಲ್ಲಿ ಇರ್ತಕ್ಕಂಥವ್ರು, ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹಿತ ಹೋಟ್ಲಲ್ಲಿ, ಅಂಗಡಿನಲ್ಲಿ, ಇನ್ನೂ ನಾಗಮಂಗಲ ತಾಲೂಕರು ಬೆಂಗಳೂರಿನಲ್ಲಿ ಸೈಕಲ್ ವೀಲ್ ಅಂಗಡಿ ಮಾಡಿಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಯುವಕರು ಎಷ್ಟೋ ಜನ ನೋಡ್ತೀವಿ. ಹೋಟ್ಲಲ್ಲಿ ಯಾವುದೇ ಹೋಟ್ಲಿಗೆ ಹೋದ್ರು ನಾಗಮಂಗಲ ತಾಲೂಕರನ್ನೇ ನೋಡ್ತೀವಿ. ಕುಮಾರಸ್ವಾಮಿಯವ್ರು ಏನು ಮಾಡಿದ್ರು ಈಗ? ಏನು ಕುಮಾರಸ್ವಾಮಿಯವ್ರು ಹೋಗ್ಲಾಗಿ JDS ಬಂಕ್ ಆಯಿತು ಎಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ. ಅದು ಅವ್ರಿಗೆ ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಅವ್ರ ಆ ಪಾರ್ಟಿಗೆ ಬಿಟ್ಟು ವಿಚಾರ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಇಟ್ಕೊಳ್ಳಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಈಗ ನಾವು ಹೋಗಿದ್ದು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಬಂದು ಒಂದು ಗುಂಪು ಇಟ್ಕೊಂಡ್ರೆ ಇನ್ನೊಂದು ಗುಂಪು ಇಟ್ಕೊಳ್ಳಲ್ಲ. ಅಲ್ಲಿ ಎಕ್ಸ್ಪರ್ಟ್ಸು, ಅದನ್ನು ನಾವು ಇಲ್ಲಿ ಬಿಚ್ಚಿ ಹೇಳೋಂಗಿಲ್ಲ. ಅದರಲ್ಲಿ ಭಾಳ ನಿಪುಣರಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಇವತ್ತು ಕುಮಾರಸ್ವಾಮಿಯವರು ಸಹಿತ ಸಂಪೂರ್ಣವಾಗಿ ಅಲ್ಲಿರೋಕ್ಕಾಗೋದಿಲ್ಲ. ಅವರು ಸಹಿತ ಒಂದು ದಿವಸ ಈ ಕುರ್ಚಿನೂ ಬೇಡ, ಯಾವುದು ಬೇಡ ಅಂತ ಉಗಿದು ಬರುವಂಥ ಟೈಮ್ ದೂರ ಇಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಸ್ಪಷ್ಟವಾಗಿ ಹೇಳ್ತೀನಿ. ಹೇಳಿ ಏನಾಗಿದೆ ಅಂತ. ಈಗ ನಾನು TV ನೋಡಿದೆ, ನನಗೇನು ಕುಮಾರಸ್ವಾಮಿಯವರು ಸಿಕ್ಕಿಲ್ಲ ಕಡೆ ನಮಸ್ಕಾರ ಮಾಡ್ತೀವಿ, ಅಲ್ಲೋ ಹೇಳ್ತೀವಿ, ಅಂದ್ಬಿಟ್ರೆ ಏನಿಲ್ಲ. ಆದರೆ ನಿಮಗೂ ಗೊತ್ತಿದೆ, ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರದಲ್ಲಿ ಹಣಕಾಸು ಕೈಗಾರಿಕಾ ಸಚಿವರು ಏನು ಪ್ರಯೋಜನ ಆಗ್ತಾ ಇದೆ? ಎಂಥ ಹುದ್ದೆ? ನರೇಂದ್ರ ಮೋದಿ ಪಕ್ಕದಲ್ಲೇ ಕೂತ್ಕೋತಾರೆ. ನರೇಂದ್ರ ಮೋದಿಯವರು ಮನಸ್ಸು ಮಾಡಿದರೆ ಒಂದು ಇಂಡಸ್ಟ್ರೀಸ್ ಕೊಡೋದು ಕಷ್ಟ ಆಗಿತ್ತ, ಕೈಗಾರಿಕೆ ಕೊಡೋದು ಕಷ್ಟ ಆಗಿತ್ತ ಮಂಡ್ಯ ಜಿಲ್ಲೆಗೆ? ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡಕ್ಕೂ ಸೇರಿ ಒಂದು 25,000 ಜನ ಕೆಲಸ ಮಾಡೋಕ್ಕೆ ಯುವಕರಿಗೆ ಅವಕಾಶ ಮಾಡಿದ್ರು. ಬೇಡ ಅಂತ ಹೇಳ್ತಿದ್ರ? ಏನು ಮಾಡ್ತಾ ಇದ್ದಾರೆ? ಹೇಳಿ ತೋರಿಸಿ ಏನು ಮಾಡಿದ್ದಾರೆ ಅಂತ. ನೀವು ಪತ್ರಿಕೆಯಲ್ಲಿ ಬರೆದ್ರಿ ಕುಮಾರಣ್ಣನವರಿಗೆ ಅತ್ಯಧಿಕ ಮತಗಳು ಬಿದ್ದುಬಿಟ್ಟವೆ ಅಂತ. ಅತ್ಯಧಿಕ ಮತ ಬಂದಿದ್ದು ನನಗೆ ಬರೆದ್ರೆ ಅದ 3 ಲಕ್ಷ ಎಷ್ಟು ನನಗೆ ಬಂದಿದ್ದು ಲೀಡು. ಆ ಶಬ್ದ ಮಾಡೋರು ನೋಡ್ಕೊಂಡು ಲೀಡು ಎಷ್ಟು ಬಂದಿತ್ತು ಹೇಳಿ? 3 ಲಕ್ಷ ಎಷ್ಟಪ್ಪ? 3 ಲಕ್ಷ ಎಷ್ಟು? 25,000 ಬೇಲೆ. ಕುಮಾರಣ್ಣವ್ರಿಗೆ ಬಂದಿದ್ದು ಎಷ್ಟು? ಎಷ್ಟ್ರಿ? ನೀವೇನು ಬರೆದ್ರಿ ಪತ್ರಿಕೆಯಲ್ಲಿ? ಮಂಡ್ಯ ಜಿಲ್ಲೆನಲ್ಲಿ ಹಿಂದರಿಯದೆ ಕೇಳರಿಯದೆ ಅಷ್ಟು ಬಹುಮತಗಳು ಕೊಟ್ಟಿದ್ದಾರೆ ಪಾಪ ಜನ. ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅಷ್ಟೆಲ್ಲ ಆದಮೇಲೆ
ನನ್ನ 6 ತಿಂಗಳಿಗೆ ಕಿತ್ತಾಕಿ ಮನೆಗೆ ಕಳಿಸಿ ಕುಮಾರಸ್ವಾಮಿಯವರು ಮಂತ್ರಿಯಾಗಿ ಅವ್ರನ್ನ ಸೆಂಟ್ರಲ್ನಲ್ಲಿ ಮಂಡ್ಯ ಜಿಲ್ಲೆಗೆ ಏನು ಮಾಡ್ಯವ್ರು ಹೇಳಿ ನೀವೇ ಹೇಳಿ ದಯಮಾಡಿ. ಅದೊಂಟು ಕುಣಿನಾರ್ದ ಹೆಣ್ಣಿಗೆ ನೆಲ ಡೊಂಕು ಅನ್ನಂಗೆ ಆಯ್ತು ಈ ಕತೆ. ಕುಮಾರಸ್ವಾಮಿಯವರು ನಾವು ಇಂಥದ್ದು ಮಾಡ್ತಾ ಇದ್ದೀವಿ ಬನ್ನಿ ನೀವೆಲ್ಲ ಯಾರು ಬರಲ್ಲ, ನಾನೇ ಮಧ್ಯ ಪಾಪ ರವಿನೇ ಹೇಳಿದ್ರಲ್ಲ ಸ್ಥಳೀಯ MLA ಹಿಂಗೆ ಮಾಡೋಣ ಈಗ ಇಂಥದ್ದು ಆಗಬೇಕು ಅಂತ ಅಂದರೆ ನಾವು ಕೊಡಕ್ಕೆ ರೆಡಿ ಇದ್ದೀವಿ ಹೇಳಿ ಅರ್ಜಿ ಹಾಕಿ ನೀವು ಅಂತ ಯಾಕೆ ಹಾಕಿಲ್ಲ? ಅಲ್ಲಿ ಕುಮಾರಸ್ವಾಮಿ ಅವ್ರದ್ದು ಏನೂ ನಡೀತಾ ಇಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ.